ವೀಕ್ಷಕರೇ, ಇವತ್ತು ನಿಮಗೊಂದು ವಿಶೇಷ ವಿಡಿಯೋವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವ ಕುರಿತು ವಿಡಿಯೋ ಆಗಿದೆ. ಇದು ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಮಾಡುವ ಯೋಚನೆ ಉಳ್ಳವರಿಗೆ ತುಂಬ ಉಪಯುಕ್ತವಾಗಲಿದೆ. ಈಗಾಗಲೇ ಪಾದಯಾತ್ರೆಯನ್ನು ಮಾಡಿದವರಿಗೆ ಇನ್ನೂ ಹೆಚ್ಚು ಉಪಯುಕ್ತವಾಗಲಿದೆ. ಏಕೆಂದರೆ ನಾವು ಪಾದಯಾತ್ರೆಯನ್ನು ಮಾಡುವಾಗ ದಾರಿಯಲ್ಲಿ ದೊರೆತಂಥ ಸ್ಥಳಗಳ ಬಗ್ಗೆ ಹೆಚ್ಚು ಗಮನ ಕೊಡದೆ ಬೇಗನೆ ನಾವು ಶ್ರೀಶೈಲ ದೇವಸ್ಥಾನವನ್ನು ತಲುಪುವ ವಿಚಾರದಲ್ಲಿ ಹಾಗೆ ಸುಮ್ಮನೆ ಹೋಗಿರುತ್ತೇವೆ. ನಮಗೆ ದೊರೆತಂಥ ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ನಿಮಗೆ ಸಿಗಲಿದೆ. ಕೆಲವು ಭಕ್ತಾದಿಗಳು ತಮ್ಮ ತಮ್ಮ ಊರುಗಳಿಂದ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡರೆ, ಇನ್ನು ಕೆಲವು ಭಕ್ತಾದಿಗಳು ಆಂಧ್ರ ಪ್ರದೇಶದ ಆತ್ಮಕೂರು ಪಟ್ಟಣದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುತ್ತಾರೆ. ಇನ್ನು ಕೆಲವು ಭಕ್ತಾದಿಗಳು ಆತ್ಮಕೂರಿನಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿರುವ ವೆಂಕಟಾಪುರದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುತ್ತಾರೆ. ನಾವು ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆಯಲ್ಲಿ ಬರುವ ಆತ್ಮಕೂರು ಪಟ್ಟಣದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ತಂಡದಲ್ಲಿರುವ ಭಕ್ತಾದಿಗಳು ಹುನ್ನೂರು, ಆಸಂಗಿ, ಬನಹಟ್ಟಿ ಮತ್ತು ಬೆಳಗಾವದಿಂದ ಬಂದಂಥ ಭಕ್ತಾದಿಗಳು ಆಗಿದ್ದೆವು. ಅದರಲ್ಲಿಯೂ ನಾವೆಲ್ಲರೂ ಸಂಬಂಧಿಕರೇ ಆಗಿರುವುದು ಒಂದು ವಿಶೇಷವಾಗಿತ್ತು. ವೀಕ್ಷಕರೇ, ದಿನಾಂಕ 5 ಏಪ್ರಿಲ್ 2024ರಂದು ಬೆಳಗ್ಗೆ 7 ಗಂಟೆಗೆ ಹುನ್ನೂರು ಗ್ರಾಮದಿಂದ ಕ್ರೂಸರ್ ವಾಹನದಲ್ಲಿ ಶ್ರೀಶೈಲ ಯಾತ್ರೆಯನ್ನು ಪ್ರಾರಂಭ ಮಾಡಿದೆವು. ದಾರಿಯಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ಸುಮಾರು 430 ಕಿಲೋಮೀಟರ್ಗಳ ಅಂತರದಲ್ಲಿರುವ ಆತ್ಮಕೂರ ಈ ಪಟ್ಟಣವನ್ನು ರಾತ್ರಿ 12 ಗಂಟೆ 30 ನಿಮಿಷಕ್ಕೆ ತಲುಪಿದೆವು. ಪಾದಯಾತ್ರೆಯನ್ನು ಮಾಡುವ ಅರಣ್ಯದ ಮಹಾದ್ವಾರದ ಬಳಿ ಸಿಗುತ್ತಿರುವ ಬ್ಯಾಟರಿ ಮತ್ತು ಬೆತ್ತಗಳನ್ನು ಖರೀದಿ ಮಾಡಿದೆವು. ಮಲ್ಲಯ್ಯ ಮಲ್ಲಯ್ಯ ಒಘೇ ಎಂದು ಶ್ರೀಶೈಲ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದೆವು. ಸುಮಾರು 4 ಕಿಲೋಮೀಟರ್ವರೆಗೆ ಪಾದಯಾತ್ರೆಯನ್ನು ಮಾಡಿ ನಮ್ಮಲ್ಲಿರುವ ಅರ್ಧ ಜನ ಬೆಳಗ್ಗೆ ಪಾದಯಾತ್ರೆ ಮಾಡೋಣ ಎಂದು ಯೋಚಿಸಿ ವಿಶ್ರಾಂತಿ ತೆಗೆದುಕೊಂಡೆವು. ಇನ್ನು ಅರ್ಧ ಜನ ಹಾಗೆ ರಾತ್ರಿಯಲ್ಲಿಯೇ ಪಾದಯಾತ್ರೆಯನ್ನು ಮಾಡುವುದು ಒಳಿತು ಎಂದು ಪಾದಯಾತ್ರೆಯನ್ನು ಮುಂದುವರಿಸಿದರು. ವಿಶ್ರಾಂತಿ ತೆಗೆದುಕೊಂಡು ಬೆಳಗ್ಗೆ 6 ಗಂಟೆಗೆ ಸ್ವಲ್ಪ ಗ್ಲೂಕೋಸ್ ವಾಟರನ್ನು ತೆಗೆದುಕೊಂಡು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದೆವು. ದಾರಿ ಮಧ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಹಾಗೆ ಪಾದಯಾತ್ರೆಯನ್ನು ಮುಂದುವರಿಸಿದ್ದೆವು. ₹100 ಆತ್ಮಕೂರಿನಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದಾಗ ನಮಗೆ ಮೊದಲು ಸಿಗುವುದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಇದು ಆತ್ಮಕೂರಿನಿಂದ 5 ಕಿಲೋಮೀಟರ್ ಅಂತರದಲ್ಲಿದೆ. ವೆಂಕಟಾಪುರದಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದರೆ ಈ ವೀರಭದ್ರೇಶ್ವರ ದೇವಸ್ಥಾನವು ಸುಮಾರು 15 ಕಿಲೋಮೀಟರ್ ಅಂತರದಲ್ಲಿ ದೊರೆಯುತ್ತದೆ. ಹಾಗೆ ಶಿವನ ದೇವಸ್ಥಾನ ಹಾಗೂ ವೀರಾಂಜನೇಯ ದೇವಸ್ಥಾನವೂ ಕೂಡ ಅದೇ ದಾರಿಯಲ್ಲಿ ದೊರೆಯುತ್ತವೆ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ತೆಂಗಿನಕಾಯಿ, ಬೆತ್ತಗಳು, ಕಲ್ಲಂಗಡಿ ಹಣ್ಣುಗಳು, ನೀರು ಹೀಗೆ ಇತ್ಯಾದಿ ವಸ್ತುಗಳು ಅಲ್ಲಿ ಮಾರಾಟಕ್ಕೆ ಸಿಗುತ್ತವೆ. ಈಗ ನಾವು ಪ್ರವೇಶಿಸಿದ್ದು ನಾಗಲೋಟಿ ಎಂಬ ಏರಿಯಾ. ಸುಮಾರು 9 ಗಂಟೆಗೆ ನಾವು ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು ತಲುಪಿದೆವು. ಈರಣ್ಣನ ಗುಡಿ ಅಂತ ಸಾಮಾನ್ಯವಾಗಿ ಕರೆಯುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವು ಪಾದಯಾತ್ರಿಗಳಿಗೆ ಸಿಗುವ ಮೊದಲನೇ ವಿಶ್ರಾಂತಿ ಸ್ಥಳವಾಗಿದೆ. ಇಲ್ಲಿ ದೇವರ ದರ್ಶನವನ್ನು ಪಡೆದುಕೊಂಡು ಕಾಯಿ ಒಡಿಸಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ತಮ್ಮ ಹರಕೆಯನ್ನು ಸಲ್ಲಿಸುತ್ತಾರೆ. ಅಗ್ನಿ ಹಾಯುವ ಭಕ್ತಾದಿಗಳಿಗೆ
ಅಗ್ನಿ ಹಾಯುವ ವ್ಯವಸ್ಥೆಯೂ ಕೂಡ ಈ ದೇವಸ್ಥಾನದ ಹತ್ತಿರ ಇರುತ್ತದೆ. ಈರನ ದೇವರ ದರ್ಶನವನ್ನು ಪಡೆದುಕೊಂಡು ಅಲ್ಲಿಯೇ ಸ್ವಲ್ಪ ಮುಂದೆ ಹೋಗಿ ನಾವೆಲ್ಲರೂ ರುಚಿ ರುಚಿಯಾದ ಚಹಾವನ್ನು ಸವಿದೆವು. ಇದು ಪ್ರತಿ ವರ್ಷ ಇಚಲಕರಂಜಿಯವರು ಅನ್ನಪ್ರಸಾದ ಮಾಡ್ತಾರೆ ಈ ಜಾಗದಾಗ. ಮಹಾರಾಷ್ಟ್ರದ ಇಚಲಕರಂಜಿ ಭಕ್ತಾದಿಗಳು ಪ್ರತಿ ವರ್ಷವೂ ಈ ಸ್ಥಳದಲ್ಲಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿಯೇ ಇರುತ್ತಾರೆ. ಈ ಅನ್ನಪ್ರಸಾದವು ಯಾವ ಮದುವೆ ಊಟಕ್ಕೂ ಕಡಿಮೆ ಇರಲ್ಲ, ಹಾಗಿರುತ್ತದೆ. ಪ್ರಸಾದ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಈರಣ್ಣನ ಕೊಳ ಅಥವಾ ಈರಣ್ಣನ ಹೊಂಡ ಇದು ಸಿಗುತ್ತದೆ. ಈ ಈರಣ್ಣನ ಹೊಂಡದಲ್ಲಿ ಭಕ್ತಾದಿಗಳು ಸ್ನಾನ ಮಾಡಿ ತಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳುತ್ತಿರುತ್ತಾರೆ. ಅದರ ಪಕ್ಕದಲ್ಲಿಯೇ ಇನ್ನೊಂದು ಚಿಕ್ಕ ಹೊಂಡ ಇದೆ. ಅದು ಕುಡಿಯುವ ನೀರಿನ ಈರಣ್ಣನ ಹೊಂಡ ಆಗಿದೆ. ಇದರಲ್ಲಿಯ ನೀರು ಎಷ್ಟೇ ಬೇಸಿಗೆ ಇದ್ದರೂ ಕೂಡ ಬತ್ತುವುದಿಲ್ಲ ಅಂತ ಇಲ್ಲಿಯ ಜನರು ಹೇಳುತ್ತಾರೆ. ಹೊಂಡದಲ್ಲಿ ಸ್ನಾನ ಮಾಡದೇ ಇರುವ ಭಕ್ತಾದಿಗಳು ನೀರು ಮುಟ್ಟಿ ನೀರು ಸಿಂಪಡಿಸಿಕೊಂಡು ಹಾಗೆ ಪಾದಯಾತ್ರೆಯನ್ನು ಮುಂದುವರಿಸುತ್ತಾರೆ. ಇಲ್ಲಿ ಪಾದಯಾತ್ರಿಗಳು ತಮ್ಮ ಪಾದಯಾತ್ರೆಯು ಸುಗಮವಾಗಲಿ ಎಂದು ಬೇಡಿಕೊಳ್ಳುತ್ತಾ ತೆಂಗಿನಕಾಯಿಗಳನ್ನು ಜೋರಾಗಿ ಮೆಟ್ಟಿಲುಗಳಿಗೆ ಎಸೆಯುತ್ತಾ ಹೊಡೆಯುತ್ತಾರೆ. ಆನಂತರ ತಮ್ಮ ಯಾತ್ರೆಯನ್ನು ಮುಂದುವರಿಸುತ್ತಾರೆ. ನೀವೇ ನೋಡಿ ಎಷ್ಟು ಜನ ಭಕ್ತಾದಿಗಳು ಅಲ್ಲಿ ತಮ್ಮ ಹರಕೆಯನ್ನು ತೀರಿಸುತ್ತಾ ತೆಂಗಿನಕಾಯಿಗಳನ್ನು ಎಸೆಯುತ್ತಿದ್ದಾರೆ, ಹಾಗೆ ಪಾದಯಾತ್ರೆಯನ್ನು ಮುಂದುವರಿಸುತ್ತಿದ್ದಾರೆ. ನಿಜವಾಗಿಯೂ ಹೇಳಬೇಕೆಂದರೆ ಇಲ್ಲಿಯಿಂದ ನಮ್ಮ ಪಾದಯಾತ್ರೆಯು ಪ್ರಾರಂಭವಾಯಿತು ಅನ್ನಬಹುದು. ಏಕೆಂದರೆ ಇಲ್ಲಿವರೆಗೆ ನಾವು ಯಾತ್ರೆಯನ್ನು ಮಾಡಿದ್ದು ಸಮತಲವಾದ ದಾರಿಯಲ್ಲಿ. ಈಗ ಬೆಟ್ಟವನ್ನು ಹತ್ತುವಂಥ ಪರಿಸ್ಥಿತಿ ಎದುರಾಗಿದೆ ನೋಡಿ. ವರ್ಷದಲ್ಲಿ ಒಮ್ಮೆಯಾದರೂ ಈ ರೀತಿ ಬೆಟ್ಟವನ್ನು ಹತ್ತಬೇಕು ಅಂತ ಹಿರಿಯರು ಹೇಳುತ್ತಾರೆ. ಏಕೆಂದರೆ ಹೀಗೆ ಬೆಟ್ಟ ಹತ್ತುವುದರಿಂದ ದೇಹದಲ್ಲಿರುವ ನರನಾಡಿಗಳು ಸಡಿಲವಾಗಿ ಹೃದಯದ ರೋಗವೇನಾದರೂ ಇದ್ದರೂ ಕೂಡ ಮಾಯವಾಗಿ ಹೋಗಿಬಿಡುತ್ತದೆ ಎಂಬುದು ಹಿರಿಯರ ಅನಿಸಿಕೆಯಾಗಿದೆ. ಇನ್ನು ನಾವು ತಲುಪುತ್ತೇವೆ ಗಾಳಿಗೋಪುರಕ್ಕೆ. ಗಾಳಿಗೋಪುರದ ಮೊದಲ ದ್ವಾರಕ್ಕೆ. ಇದು ಈರಣ್ಣನ ಗುಡಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಇದೇ ನೋಡಿ, ನೀವು ನೋಡುತ್ತಿರುವುದು ಗಾಳಿಗೋಪುರ. ಗಾಳಿಗೋಪುರದ ಮೊದಲ ದ್ವಾರ. ಇದು ಈರಣ್ಣನ ಗುಡಿಯಿಂದ ಸರಿಯಾಗಿ 2 ಕಿಲೋಮೀಟರ್ ಅಂತರದಲ್ಲಿದೆ. ಈ ಗಾಳಿಗೋಪುರವನ್ನು ನಾವು ತಲುಪಿದರೆ ಒಟ್ಟಾರೆ ಆತ್ಮಕೂರದಿಂದ 7 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದಂತಾಗುತ್ತದೆ. ವೆಂಕಟಾಪುರದಿಂದ ನಡೆಯುವವರು ಒಟ್ಟಾರೆ 17 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದಂತಾಗುತ್ತದೆ. ಇನ್ನು ಮೇಲೆ ನಾವು ತಲುಪುತ್ತೇವೆ ಗಾಳಿಗೋಪುರದ 2ನೇ ಮಹಾದ್ವಾರ. ವೀಕ್ಷಕರೇ, ಇದೇ ನೋಡಿ ಗಾಳಿಗೋಪುರದ 2ನೇ ಮಹಾದ್ವಾರ. ಇದು ಈಗ ಬಿದ್ದು ಹೋಗಿದೆ. ಪಾದಯಾತ್ರಿಗಳು ಇದರ ಮುಖಾಂತರವೂ ಚಲಿಸುತ್ತಾರೆ. ಇನ್ನು ಕೆಲವು ಪಾದಯಾತ್ರಿಗಳು ಅದರ ಪಕ್ಕದಲ್ಲಿ ಹಾಯ್ದು ಬರುತ್ತಾರೆ. ಈ ಚಿರ್ ಎನ್ನುವಂಥ ಶಬ್ದವು ಈ ಅರಣ್ಯದಲ್ಲಿನ ಗಿಡ ಮರಗಳ ಮೇಲೆ ಕುಳಿತಿರುವಂಥ ಜಿಟ್ಟೆಗಳಿದ್ದಾಗಿದೆ. ಹಾಯ್ ಫ್ರೆಂಡ್ಸ್, ನಾವು ಬಂದಿರೋದು ತ್ರಿಶೂಲಲ್ಲಿ ಮತ್ತು ನಾವು ಈಗ ಕಾಡಿನಲ್ಲಿ ಇದ್ದೇವೆ. ವೀರಭದ್ರೇಶ್ವರ ಗುಡಿ ದಾಟಿ ಬಂದಿದ್ದೇವೆ. ಆ ಕೊಳದಾಗ ಸ್ವಲ್ಪ ಜಳಕ ಮಾಡೋದಿತ್ತು, ಮಾಡಲಿಲ್ಲ. ಅರ್ಧ ಜನ ಮುಂದೆ ಹೋಗಿದ್ದಾರೆ, ಅರ್ಧ ಜನ ಮುಂದೆ ಹೋಗ್ಯಾರು, ಅರ್ಧ ಜನ ನಾವು ಹಿಂದೆ ಇದೀವಿ. ಈ ಕಾಡಿನ ಹೆಸರು ನಲ್ಲಮಲೈ. ಭಾಳ ದೊಡ್ಡದೈತಿ. ಈ ಕಾಡಿನ ಹಣ್ಣು ಎಷ್ಟು ಹುಡುಕಾಡಿದ್ರು ಒಂದು ಪ್ರಾಣಿ ಸಿಗುದಿಲ್ಲ. ಬರೀ ಎಲ್ಲ ಮನುಷ್ಯ ಪ್ರಾಣಿ ಇದಾವು, ದನಗಳಿಲ್ಲ, ಎಮ್ಮೆ ಇಲ್ಲ, ಏನಿಲ್ಲ. ಗಟ್ಟಿ ಆಗತ್ತ ನಲ್ಲಮಲೈ ಕಾಡಿನಾಗ ಇಂಥದ್ದೊಂದು
ಹಾವಿನ ಹುತ್ತ. ಈಗ ಹಾವಿನ ಹುತ್ತನಾಗ ಹಾವಿಲ್ಲ, ಬರೀ ನಾವು ಅದಾವು. ಇರ್ಬಿ ಇದಾವು, ಇರ್ಬಿ ಒಳಗೆ ಗೊರ್ಲಿ ಇದಾವು, ಗೊರ್ಲಿ ಒಳಗೆ ಸಕ್ರೆ ತಾರು ಚೆನ್ನಾಗದಾವು. ವೀಕ್ಷಕರೇ, ಈ ಕಾಡಿನ ಹೆಸರು ನಲ್ಲಮಲ್ಲ ಅರಣ್ಯ, ನಲ್ಲಮಲ್ಲ ಫಾರೆಸ್ಟ್. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಅರಣ್ಯವಾಗಿದೆ. ಇದು 6000 ಚದುರ ಕಿಲೋಮೀಟರ್ ಹಬ್ಬಿಕೊಂಡಿದೆ. ಇದರಲ್ಲಿ ಜಾಸ್ತಿ ಬೆತ್ತದ ಮರಗಳು ತುಂಬಿಕೊಂಡಿವೆ, ಅಂದರೆ ಬಿದಿರಿನ ಮರಗಳು ಜಾಸ್ತಿ ಕಂಡುಬರುತ್ತವೆ. ಈಗ ನಾವು ತಲುಪ್ತಾ ಇದ್ದೇವೆ ಅಂಬಲಿ ಹಳ್ಳಕ್ಕೆ. ಇದಕ್ಕೆ ಅಂಬಲಿ ಹಳ್ಳ ಅಂತ ಏಕೆ ಕರೀತಾರೆ ಅಂತ ಪಾದಯಾತ್ರೆಗಳನ್ನು ಕೇಳಿದಾಗ, ಈ ನೀರು ಅಂಬಲಿಯ ಹಾಗೆ ಕಾಣುತ್ತಿರುವುದರಿಂದ ಹಾಗೂ ಸ್ವಲ್ಪ ಲೋಳೆ ಲೋಳೆ ಇರುವುದರಿಂದ ಈ ಹಳ್ಳಕ್ಕೆ ಅಂಬಲಿ ಹಳ್ಳ ಕರೀತಾರೆ ಅಂತ ಒಬ್ಬರು ಹೇಳಿದರೆ, ಇನ್ನೊಬ್ಬರು ಬೇರೆಯೇ ಹೇಳಿದರು. ಹೇಮರೆಡ್ಡಿ ಮಲ್ಲಮ್ಮ ಇಲ್ಲಿ ದನ ಕಾಯುತ್ತಿದ್ದಾಗ ಸಾಕ್ಷಾತ್ ಪರಮೇಶ್ವರ ಅಂದರೆ ಮಲ್ಲಯ್ಯ ಪ್ರತ್ಯಕ್ಷನಾಗಿ ಮಲ್ಲಮ್ಮನ ಭಕ್ತಿಯನ್ನು ಪರೀಕ್ಷಿಸಲು ಹಸಿವಾಗಿದೆ, ನನಗೆ ಏನಾದರೂ ಕೊಡಮ್ಮ ಅಂತ ಕೇಳಿದಾಗ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಹತ್ತಿರ ಇರುವ ಅಂಬಲಿಯನ್ನು ಮಲ್ಲಯ್ಯನಿಗೆ ಕೊಡ್ತಾಳಂತೆ. ಮಲ್ಲಯ್ಯ ಅಂಬಲಿಯನ್ನು ಸೇವಿಸ್ತಿರುವಾಗ ಒಂದು 2 ಹನಿ ಈ ಹಳ್ಳದಲ್ಲಿ ಬೀಳುತ್ತಂತೆ. ಆ 2 ಹನಿ ಬಿದ್ದಿದ್ದರಿಂದ ಪೂರ್ತಿ ಹಳ್ಳ ಎಲ್ಲ ಅಂಬಲಿ ಹಾಗೆ ಪರಿವರ್ತನೆ ಆಯಿತಂತೆ. ಈ ರೀತಿ ಇದಕ್ಕೆ ಅಂಬಲಿ ಹಳ್ಳ ಎಂದು ಹೆಸರು ಬಂತು ಅಂತ ಕೆಲವೊಬ್ಬರು ಹೇಳ್ತಾರೆ. ದಾರಿಯುದ್ದಕ್ಕೂ ಪಾದಯಾತ್ರಿಗಳಿಗೆ ಟ್ರ್ಯಾಕ್ಟರ್ಗಳ ಟ್ಯಾಂಕರ್ಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಜೀವಜಲವು ಪಾದಯಾತ್ರಿಗಳಿಗೆ ಅತ್ಯಂತ ರುಚಿಕರ ಹಾಗೂ ಆಹ್ಲಾದಕರ ಎನಿಸುತ್ತದೆ. ಪಾದಯಾತ್ರಿಗಳು ತಲೆಯ ಮೇಲೆ ಬಾಟಲನ್ನು ಯಾವ ಆಧಾರವಿಲ್ಲದೆ ಇಟ್ಟುಕೊಂಡು ನಡೆಯುತ್ತಿದ್ದಾರೆ. ದಾಮೇರ್ಲಕುಂಟ ಎಂಬ ಗ್ರಾಮದ ಜನರು ಸಾಕಿರುವ ಈ ಕೋಳಿ ಮರಿಯನ್ನು ಆಡಿಸುತ್ತಾ ಎಂಜಾಯ್ ಮಾಡಿದೆವು. ಹಾಗೆ ಮನೆಯಿಂದ ತಂದಿರುವ ನೆಲ್ಲಿಕಾಯನ್ನು ತಿಂದು ನೀರು ಕುಡಿದು ವಿಶ್ರಾಂತಿ ಪಡೆದೆವು. ಈಗ ನಾವು ತಲುಪ್ತಾ ಇದ್ದೇವೆ ದಾಮೇರ್ಲಕುಂಟ ಎಂಬ ಸ್ಥಳಕ್ಕೆ. ಇಲ್ಲಿ ಉಚಿತ ಔಷಧೋಪಚಾರಗಳ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ನಾವು ಕೈಕಾಲು ನೋವಿಗೆ ಮಾತ್ರೆಗಳನ್ನು ಪಡೆದು ORS ಪ್ಯಾಕೆಟ್ಗಳನ್ನು ಪಡೆದು ಮುಂದೆ ಸಾಗಿದೆವು. ಗಾಳಿಗೋಪುರದಿಂದ ಈ ದಾಮೇರ್ಲಕುಂಟ ಗ್ರಾಮವು 8 ಕಿಲೋಮೀಟರ್ ಅಂತರದಲ್ಲಿದೆ. ಹಾಗೆ ಇದರ ಹತ್ತಿರ ಪ್ರತಿ ವರ್ಷ ಬಿಜಾಪುರದವರು ಉಚಿತ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಎಷ್ಟು ವರ್ಷ ಆತ್ರಿ ನೀವು ಇಲ್ಲಿ ದಾಸೋಹ ಮಾಡಕತ್ತೀರಿ? 30 ವರ್ಷ ರೀ. ಎಷ್ಟು ದಿವಸ ಮಾಡ್ತೀರಿ? ಇದು 7 ದಿನ ಬೇಕು. 7 ದಿವಸ ಮಾಡ್ತೀರಿ? ಸೋಮವಾರ ಚಾಲು ಆಗಿರ್ತೀರಿ. ನಾಳೆ ಸಂಜೆಗೆ ಮುಗಿತೈತೆ. ನಾಳೆ ಸಂಜೆ ಮುಗಿತೈತ್ರಿ. ನಿಮ್ಮ ಹೆಸರು ಹೇಳ್ತಾರೆ? ಮೊದಲ ಕಂಡವ್ರು ಸೇವಾ ಮಾಡಕ್ಕೆ ಬರ್ತೀರಿ ಬಿಜಾಪುರ ಜೋಡಿ. ಈ ಪ್ರಸಾದವನ್ನು ಸ್ವೀಕರಿಸಲು ಪುಣ್ಯ ಮಾಡಿರಬೇಕು ಎಂದರೆ ತಪ್ಪಾಗಲಾರದು. ಏಕೆಂದರೆ ಈ ಅನ್ನಪ್ರಸಾದವು ಮೃಷ್ಟಾನ್ ಭೋಜನಕ್ಕೆ ಸಮಾನಾಗಿದೆ. ನೀವೇ ನೋಡಿ. ಅವ್ನು ಸ್ವಲ್ಪ ಬಿಜಾಪುರ ನಿಮ್ದು ರೀ? ಹಾಂ. ಭಕ್ತಾದಿಗಳು ಪ್ರಸಾದದ ನಂತರ ತಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಪ್ರಸಾದಕ್ಕೋಸ್ಕರ ಇಲ್ಲಿ ಸಲ್ಲಿಸ್ತಾರೆ. ಹಾಗೆ ನಾವು ಕೂಡ ಸಲ್ಲಿಸಿ ಐಸ್ ಕ್ರೀಮ್ ರುಚಿಯನ್ನು ಸವಿದೆವು. ಈ ಗಾಳಿಗೋಪುರದಿಂದ ದಾರ್ಮೇಲ್ಕುಂಟದವರೆಗೆ ಬೆಟ್ಟ ಹತ್ತಿ ಬರುವಾಗ ಎಲ್ಲ ಪಾದಯಾತ್ರಿಗಳ ಮೈಬಣ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದಲೇ ಈ ಬೆಟ್ಟಕ್ಕೆ ಬಾಣಂತಿ ಬೆಟ್ಟ ಎಂದು ಕರೆಯುತ್ತಾರೆ. ನಮ್ಮ ಕೈ ಕಾಲುಗಳು ಹಳದಿಯಾಗಿರುವುದನ್ನು ಕಾಣುವ ಅನುಭವವು ರೋಮಾಂಚನಕಾರಿಯಾಗಿತ್ತು. ಗಂಗನಪಳಿಗೆ ಬರಬೇಕಾದ್ರೆ ತಲೆ ಮ್ಯಾಗ ಬಾಟ್ಲಿ ಇಟ್ಕೊಂಡು ಬರಬೇಕು. ಕಾಲಾಗ ಚಪ್ಪಲ್ ಇದ್ರೂ ಎಲ್ಲ ಕಳೆದು ಬರಬೇಕು. ಅಂದ್ರೆ ನಿಮಗೆ ದೇವರು ಒಲಿತಾನೋ ಇಲ್ಲಿ ಓದಿತಾನೋ. ವೀಕ್ಷಕರೇ, ಇಲ್ಲಿ ನೋಡಿ, ಈಗ ನಾವು ಗಂಗನಪಾಳಿ ತಲುಪಿದ್ದೇವೆ. ಗಂಗನಪಾಳಿ ಅಥವಾ ಪೆದ್ದಚೆರ್ಲು ಎಂಬ ಗ್ರಾಮ ಇದು ದಾಮೇರ್ಲಕುಂಟದಿಂದ 2 ಕಿಲೋಮೀಟರ್ ಅಂತರದಲ್ಲಿದೆ. ಈಗ ನಾವು ಒಟ್ಟಾರೆ 17 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದಂತಾಯಿತು.
ಈ ಗಂಗನಪಾಳಿ ಸ್ಥಳದಲ್ಲಿ ಪ್ರತಿ ವರ್ಷ ರಬಕವಿ ಬನಹಟ್ಟಿ ಭಕ್ತಾದಿಗಳು ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಈ ಮಹಾಪ್ರಸಾದವನ್ನು ನಾವು ಸೇವನೆ ಮಾಡಿ ಮುಂದೆ ಭೀಮನ ಕೊಳ್ಳದ ಕಡೆಗೆ ಪಾದಯಾತ್ರೆಯನ್ನು ಮುಂದುವರಿಸಿದೆವು. ಇಲ್ಲಿಯಿಂದ ಅಂದರೆ ಗಂಗನಪಾಳಿ ಸ್ಥಳದಿಂದ ಭೀಮನ ಕೊಳ್ಳವು 9 ಕಿಲೋಮೀಟರ್ ದೂರದಲ್ಲಿದೆ. ಆತ್ಮಕೂರದಿಂದ ಕೈಲಾಸ ಬಾಗಿಲದವರೆಗೆ ನಾವು ಪಾದಯಾತ್ರೆಯನ್ನು ಮಾಡುವಾಗ ಒಟ್ಟಾರೆ ನಾವು 7 ಗುಡ್ಡಗಳನ್ನು ಪಾರು ಮಾಡಿ ಪಾದಯಾತ್ರೆಯನ್ನು ಮಾಡಬೇಕಾಗುತ್ತದೆ. ಆದ್ದರಿಂದಲೇ ಪಾದಯಾತ್ರೆಯನ್ನು ಮಾಡುವಾಗ ಭಕ್ತಾದಿಗಳು 7 ಕಲ್ಲದ ಮಲ್ಲಯ್ಯಂಗೆ ಉಗೆ ಉಗೆ ಅಂತ ನಾಮಸ್ಮರಣೆ ಮಾಡುತ್ತಾ ಮುಂದೆ ಸಾಗುತ್ತಿರುತ್ತಾರೆ. ಎಲ್ಲಿಂದ ಬಂದ್ರಪ್ಪ? ನೋಡ್ರಿ ನೀವು ಬಳ್ಳಾರಿ ಬೆಳಗಾವ್ ನಾವು ಜಮಖಂಡಿ. ಹೀಗೆ ಒಟ್ಟಾರೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಪಾದಯಾತ್ರೆಯನ್ನು ಮಾಡುತ್ತಿರುತ್ತಾರೆ. ಶ್ರೀ 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 ಮಲ್ಲಯ್ಯ ರಶ್ಮಿ. ಗಂಗನಪಾಳಿ ಮತ್ತು ಭೀಮನಕೊಳ ಇದರ ಮಧ್ಯ ಒಂದು ಬಾವಿ ಇದೆ. ಅದು ಡೊಂಕಮಲ್ಲಯ್ಯನ ಬಾವಿ ಅಂತ. ಇದರ ಸುತ್ತಲೂ ಗ್ರಾಮಸ್ಥರು ಟೆಂಟ್ ಹಾಕಿರುವುದರಿಂದ ನಮಗೆ ನೋಡಲು ಸಿಗಲಿಲ್ಲ. ಆ ಬಾವಿಯಲ್ಲಿನ ನೀರನ್ನು ತೆಗೆದುಕೊಂಡು ಇಲ್ಲಿನ ಗ್ರಾಮಸ್ಥರು ಪಾದಯಾತ್ರಿಗಳಿಗೆ ಕೊಡುತ್ತಾ ತಮ್ಮ ಅಳಿಲು ಸೇವೆಯನ್ನು ಮಲ್ಲಯ್ಯನಿಗೆ ಸಲ್ಲಿಸ್ತಾ ಇರ್ತಾರೆ. ಇನ್ನೂ ಕೆಲವು ಜನ ಗ್ರಾಮಸ್ಥರು ಅದೇ ನೀರನ್ನು ಬಾಟಲ್ಗಳಲ್ಲಿ ತುಂಬಿ ಮಾರಾಟ ಮಾಡುತ್ತಿರುತ್ತಾರೆ. ಇಲ್ಲಿ ನೋಡಿ, ಈಗ ನೀವು ನೋಡ್ತಾ ಇರೋದು ಬಟ್ಟೆಗಳಿಂದ ಗಿಡಗಳಿಗೆ ಕಟ್ಟಿದಂಥ ಚಿಕ್ಕ ಚಿಕ್ಕ ತೊಟ್ಟಿಲುಗಳು. ಸಂತಾನ ಪ್ರಾಪ್ತಿ ಆಗದೇ ಇರುವವರು, ಅಂದರೆ ಮಕ್ಕಳು ಇಲ್ಲದೇ ಇರುವವರು ಇಲ್ಲಿ ತಮಗೆ ಮಕ್ಕಳು ಆಗಲಿ ಅಂತ ಬಟ್ಟೆಯಲ್ಲಿ ₹1 ನಾಣ್ಯ ಹಾಕಿ ಕೊಡುತ್ತಾರೆ. ಅವನು ರಾಜೇಂದ್ರ ಇದ್ರಾಗೈತಿ. ಹೌದೌದು, ಅವನ ಮರ. ನಾವು ಬಂದಿರೋದು ಶ್ರೀಶೈಲ್ನಲ್ಲಿ. ನೀವು ಟೆನ್ಷನ್ ಮಾಡಬೇಡಿ, ನಾವು ನಿಮಗೆ ಶ್ರೀಶೈಲ್ ತೋರಿಸ್ತಿದ್ದೇವೆ. ನಾವು ಭೀಮನಕೊಳ ತಲುಪುವಷ್ಟರಲ್ಲಿ ಕತ್ತಲಾಯಿತು. ಈ ಕತ್ತಲಿನಲ್ಲಿ ಭೀಮನಕೊಳವನ್ನು ನೋಡುವುದು ತುಂಬ ಭಯಾನಕವಾಗಿರುತ್ತದೆ. ಕೇವಲ ಪಾದಯಾತ್ರಿಗಳು ತೆಗೆದುಕೊಂಡು ಹೋಗಿರತಕ್ಕಂಥ ಟಾರ್ಚ್ಗಳನ್ನು ಮಾತ್ರ ನಾವು ಇಲ್ಲಿ ನೋಡಲು ಸಾಧ್ಯ. ನೋಡ್ರಿಪ್ಪ, ನೋಡು ಭೀಮನಕೊಳ ಕರೆಯಾಗ್ತೈತಿ, ಲವ್ ಇರತ್ತವೆ, ಕಾತ್ಲಾಕತಿ. ಅದಕ್ಕೆ ನಡೀರಿ, ಕಾತ್ಲಾಕತಿ, ಬಡ ಬಡ ನಡೀರಿ. ಅಲ್ಲಿ ಲೈಟ್ ಕಾಣತ್ಲ, ಅಲ್ಲಿ ಐತಿ. ಈ ಸ್ಥಳದಿಂದ ಕೈಲಾಸ ಬಾಗಿಲದ ಲೈಟನ್ನು ನಾವು ನೋಡ್ಬೋದಾಗಿದೆ. ಕಾತ್ಲಾಗೇ ಬಿಡ್ತು ನೋಡಿ. ಈಗ ನಾವು ಭೀಮನಕೊಳಕ್ಕೆ ಬಂದೆವು. ನಿಮ್ಮ ಮೂತಿಗಳು ಯಾವ ಕಾಣವಲ್ವು, ಎಲ್ಲಾರ್ದು ಮೂತಿ ಎಲ್ಲ ವಾಂಕಾಗ್ಯಾವ. ದರ್ಶನ ಒಂದ ಕಾಣಾಗ್ತೈತಿ ದೇವಿನಾಗ. ನೋಡಿ, ಈಗಾಗಲೇ ನಾನು ನಿಮಗೆ ತಿಳಿಸಿದಂತೆ ಕೇವಲ ಬ್ಯಾಟರಿಗಳು ಅಂದರೆ ಟಾರ್ಚ್ಗಳನ್ನು ಮಾತ್ರ ನಾವು ಇಲ್ಲಿ ನೋಡಲು ಸಾಧ್ಯ. ಈ ಕತ್ತಲಿನಲ್ಲಿ ಭೀಮನಕೊಳದ ದೃಶ್ಯ ತುಂಬಾ ಭಯಾನಕ ಮತ್ತು ಭಯಂಕರವಾಗಿರುತ್ತದೆ. ಇವೆಲ್ಲ ಮಂದಿ ತರ್ಸೋಕ. ವೀಕ್ಷಕರೇ, ಈಗ ಕತ್ತಲಾಗಿದೆ, ಭೀಮನಕೊಳವನ್ನು ತೋರಿಸಲು ಸಾಧ್ಯವಿಲ್ಲ. ಆದರೂ ಸಹಿತ ನಾನು 3 ವರ್ಷಗಳ ಹಿಂದೆ ಬೆಳಕಿನಲ್ಲಿ ಮಾಡಿದಂಥ ವಿಡಿಯೋ ಇದೆ, ಅದನ್ನು ನಿಮಗೆ ತೋರಿಸಲು ಇಷ್ಟಪಡುತ್ತೇನೆ. ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಭೀಮನಕೊಳ ಸ್ಟಾರ್ಟು. ಭಕ್ತಾದಿಗಳು ಇಲ್ಲಿ ಬಿಟ್ಟಿರುವ ಚಪ್ಪಲಿಗಳು ಕಾಣ್ತಾ ಇವೆ ನೋಡಿ. ಈ ಚಪ್ಪಲಿಗಳನ್ನು ಕೆಲವೊಬ್ಬರು ತಮಗೆ ಕಾಲು ಜಾರತ್ತೆ ಅಂತ ಬಿಟ್ಟು ಹೋಗ್ತಾರೆ. ಇನ್ನು ಕೆಲವೊಬ್ಬರು ಚಪ್ಪಲಿ ಬಿಡೋದ್ರ ಮೂಲಕ ತಮ್ಮ ಪೀಡೆಯನ್ನು ಬಿಟ್ಟಿದ್ದೀವಿ ಅಂತ ಭಾವಿಸ್ತಾರೆ. ಭೀಮನಕೊಳದ ಕೆಳಗಡೆ ಇಳಿದಾಗ ಈ ರೀತಿ ಇದೆ. ಇಲ್ಲಿ ದೇವಸ್ಥಾನವಿದೆ. ಈ ಕಡೆ ನೀರು ಕಲ್ಲಂಗಡಿ ಮಾರುವವರು ಟೆಂಟ್ ಹಾಕಿದ್ದಾರೆ. ಪಾಂಡವರು ವನವಾಸದಲ್ಲಿದ್ದಾಗ ಈ ಭೀಮನಕೊಳದ ಹತ್ತಿರ ಬರುತ್ತಾರೆ. ಆಗ ತಾಯಿ ಕುಂತಿದೇವಿಗೆ ಬಾಯಾರಿಕೆ ಆಯಿತಂತೆ. ನನಗೆ ಬಾಯಾರಿಕೆ ಆಗಿದೆ ಅಂತ ಮಕ್ಕಳನ್ನು ಕೇಳಿದಾಗ ಭೀಮ ತನ್ನ ಗದೆಯಿಂದ ಜೋರಾಗಿ ನೆಲಕ್ಕೆ ಬಡಿದು ನೀರು ಬರುವಂತೆ ಮಾಡುತ್ತಾನಂತೆ. ಆ ನೀರನ್ನು ತಾಯಿ ಕುಡಿದು ತನ್ನ ಬಾಯಾರಿಕೆಯನ್ನು ಆರಿಸಿಕೊಳ್ಳುತ್ತಾಳೆ. ಹೀಗೆ ಪೌರಾಣಿಕ ಕಥೆ ಈ ಭೀಮನಕೊಳಕ್ಕೆ ಸಂಬಂಧಿಸಿದಂತೆ ಇದೆ. ಅದಕ್ಕೋಸ್ಕರನೇ ಈ ಕೊಳ್ಳಕ್ಕೆ ಭೀಮನಕೊಳ ಅಂತ ಕರೆಯುತ್ತಾರೆ. ನೋಡಿ, ಭಕ್ತಾದಿಗಳು ಕೈಲಾಸ ಬಾಗಿಲದತ್ತ ಏರುತ್ತಿದ್ದಾರೆ. ಇಲ್ಲಿಯಿಂದ ಕೈಲಾಸ ಬಾಗಿಲು 2 ಕಿಲೋಮೀಟರ್ ಅಂತರದಲ್ಲಿದೆ.
ನೋಡಿ ಮೇಲಿನಿಂದ ಭೀಮನ ಕೊಳ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಇದು ಕಳೆದ 3 ವರ್ಷಗಳ ಹಿಂದೆ ಬೆಳಕಿನಲ್ಲಿ ಭೀಮನ ಕೊಳವನ್ನು ಶೂಟಿಂಗ್ ಮಾಡಿದಂಥ ವಿಡಿಯೋ ನೋಡಿ. ಈಗ ನಾವು ಕೈಲಾಸ ಬಾಗಿಲನ್ನು ತಲುಪಿದೆವು. ಸುಮಿತ್ ಅಂತೂ ಇಂತೂ ಬಂದು ಕೈಲಾಸ ಹೋಗ್ಲಿಕ್ಕೆ. ಹಾಂ ಹಾಂ ಅಂತೂ ಒಂದು ಇದು ಕೈಲಾಸ ಬಾಗಿಲ. ಇಲ್ಲಿಂದ ಸಾಕ್ಷಿ ಗಣಪತಿ 2 ಕಿಲೋಮೀಟರ್, ಅಲ್ಲಿಂದ ಶ್ರೀಶೈಲ ದೇವಸ್ಥಾನ 2 ಕಿಲೋಮೀಟರ್. ಒಟ್ಟಾರೆ ಆತ್ಮಕೂರದಿಂದ ಪಾದಯಾತ್ರೆಯನ್ನು ಮಾಡುವವರಿಗೆ 32 ಕಿಲೋಮೀಟರ್ ಆಗುತ್ತೆ. ವೆಂಕಟಾಪುರದಿಂದ ಪಾದಯಾತ್ರೆಯನ್ನು ಮಾಡುವವರಿಗೆ 42 ಕಿಲೋಮೀಟರ್ ಆಗುತ್ತೆ. ಆದರೆ ಪಾದಯಾತ್ರೆಯನ್ನು ಮಾಡುವಾಗ ನಮಗೆ 70 ಕಿಲೋಮೀಟ್ರ್ ಇದೆ, 50 ಕಿಲೋಮೀಟ್ರ್ ಇದೆ, 80 ಇದೆ, ಈ ಥರ ನಮಗೆ ಅನಿಸೋದು ಸಹಜ. ಏಕೆಂದರೆ ಪಾದಯಾತ್ರೆ ತುಂಬ ಕಷ್ಟಕರವಾದಂಥ ಪಾದಯಾತ್ರೆಯಾಗಿದೆ. ಕಲ್ಲು, ಮುಳ್ಳು, ಗುಡ್ಡ, ತಗ್ಗು ಪ್ರದೇಶ, ಏರಾದ ಪ್ರದೇಶ, 7 ಕೊಳ್ಳಗಳನ್ನು ನಾವು ಹತ್ತಿ ಇಳಿದು ಬರುವುದು ತುಂಬ ಕಷ್ಟಕರವಾದ ವಿಷಯವಾಗಿದೆ. ಆದ್ದರಿಂದ ಈ ವಿಶೇಷ ಪಾದಯಾತ್ರೆಯನ್ನು ಮಾಡುವವರು ತುಂಬ ಪುಣ್ಯವಂತರು. ನೋಡಿ ಇಲ್ಲಿ ಹೇಗೆ ಮಿರರ್ಗಳು ಕಾಣಿಸುತ್ತೆ, ಬೆಳ್ಳಿದು ಕಟ್ಟಿಲು ನೋಡಿ. ಇವು ಎಲ್ಲ ದೇವರ ಆಕಳುಗಳು, ಗಂಡು ಹೆಣ್ಣು ಗೊತ್ತಾಗೋದು, ಗಂಡ ಇರ್ಬೋದು ನೋಡಿ. ಜೂಮ್ ಆಗಿ ತೋರಿಸ್ತೀನಿ ನಿಮಗೆ. ಮೇಜರ್ ಇದೆ ಆಕಳು. ಹಾಂ ಬಂಗಾರದ ಕಳಸ.